ANM ನ್ಯೂಸ್ಗೆ ಸ್ವಾಗತ. ನಮಸ್ಕಾರ. ಶ್ರಾವಣ ಮಾಸದ ಈ ಶುಭ ಸಂದರ್ಭದಲ್ಲಿ ನಿಮ್ಮ ಮನೆಯ ಸಂಭ್ರಮವನ್ನು ಇಮ್ಮಡಿಗೊಳಿಸಲು ಬಂದಿದೆ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್. ಹೌದು, ಕಳೆದ 31 ವರ್ಷಗಳಿಂದ ನಿಮ್ಮ ನಂಬಿಕೆಗೆ ಪಾತ್ರವಾಗಿರುವ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ ನಲ್ಲಿ ಶ್ರಾವಣ ಮಾಸದ ವಿಶೇಷ ಡಿಸ್ಕೌಂಟ್ ಮೇಳ. ಫ್ರಿಡ್ಜ್, ವಾಷಿಂಗ್ ಮಷೀನ್, LED ಟಿವಿ, AC, ಏರ್ ಕೂಲರ್, ನಿಮ್ಮ ಮನೆಗೆ ಬೇಕಾದ ಎಲ್ಲವೂ ಅದ್ಭುತ ಬೆಲೆಯಲ್ಲಿ. ಮೊಬೈಲ್, ಲ್ಯಾಪ್ಟಾಪ್, ಡಿಶ್ ವಾಷರ್, ಚಿಮ್ನಿ ಮತ್ತು ಫಿಟ್ನೆಸ್ ಪ್ರಿಯರಿಗಾಗಿ ಟ್ರೆಡ್ಮಿಲ್ ಕೂಡ ಲಭ್ಯ. ಮಿಕ್ಸರ್, ಗ್ರೈಂಡರ್, ಗ್ಯಾಸ್ ಸ್ಟವ್, ಕುಕ್ಕರ್, ಮನೆಯ ಸೌಕರ್ಯ ಹೆಚ್ಚಿಸುವ ಫರ್ನಿಚರ್ ಕೂಡ ನಮ್ಮಲ್ಲಿ ಲಭ್ಯ. ಹಣದ ಚಿಂತೆ ಬೇಡ. ಬಜಾಜ್ ಫೈನಾನ್ಸ್ ಹಾಗೂ TVS ಕ್ರೆಡಿಟ್ ಮೂಲಕ ಸುಲಭ ಕಂತುಗಳಲ್ಲಿ ಖರೀದಿ. ಡೆಬಿಟ್ ಅಥವಾ ಕ್ರೆಡಿಟ್ ಕಾರ್ಡ್ ಬಳಸಿ 30,000 ರೂಪಾಯಿವರೆಗೆ ಕ್ಯಾಶ್ ಬ್ಯಾಕ್. ಹಾಗಾದರೆ ತಡವೇಕೆ? ಈ ಶ್ರಾವಣ ಮಾಸದ ಸಂಭ್ರಮದಲ್ಲಿ ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್ಗೆ ಇಂದೇ ಭೇಟಿ ನೀಡಿ. ಗಜಾನನ ಸರ್ಕಲ್ ಹಾಗೂ ಭಾರತ್ ಗ್ಯಾಸ್ ಹಿಂಭಾಗ, ಚಿಂತಾಮಣಿ. ಗ್ರೇಟ್ ಇಂಡಿಯಾ ಎಲೆಕ್ಟ್ರಾನಿಕ್ಸ್, ನಿಮ್ಮ ನಂಬಿಕೆ ನಮ್ಮ ಶಕ್ತಿ. ಎಲ್ರಿಗೂ ನಮಸ್ಕಾರ. ನಾನು ಪ್ರಭಾಕರ್ ರೆಡ್ಡಿ, ಚಿಂತಾಮಣಿ ಪಶ್ಚಿಮ ರೇಷ್ಮೆ ಬೆಳೆಗಾರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಕಾಂಗ್ರೆಸ್ ಕಾರ್ಯಕರ್ತ ಹಾಗೂ ಡಾಕ್ಟರ್ MC ಸುಧಾಕರ್ ಅವರ ಕಟ್ಟ ಅಭಿಮಾನಿ. ಏನು ನಿನ್ನೆ 22ನೇ ತಾರೀಕು ಶನಿವಾರ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನವನ್ನು ಉದ್ಘಾಟನೆ ಮಾಡಿದಂಥ ಒಂದು ಹಿನ್ನೆಲೆಯಲ್ಲಿ ನಮ್ಮ ಚಿಂತಾಮಣಿಯ ಕೆಲವು ಮುಖಂಡರು ಹಾಗೂ ಮಾಜಿ ಶಾಸಕರು, ನಮ್ಮ ಶಾಸಕರಾದ ಡಾಕ್ಟರ್ MC ಸುಧಾಕರ್ ಹಾಗೂ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಯಾದ ಡಾಕ್ಟರ್ ಪ್ರಭುರವರ, ಡಾಕ್ಟರ್ ಅಲ್ಲ, ಜಿಲ್ಲಾಧಿಕಾರಿಗಳಾದ ಪ್ರಭು ಮತ್ತು ನವೀನ್ ಭಟ್ ಹಾಗೂ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ ಆದ EO ಆನಂದ್ ಮತ್ತು ನಗರ ಸಭೆ ಹೋರಾಟಗಾರರಾದ ಜಯಂತ್ ಚಲಪತಿ ವಿರುದ್ಧ ಕೆಲವು ಆಪಾದನೆಗಳನ್ನು ಮಾಡಿರುತ್ತಾರೆ. ಇದರ ಬಗ್ಗೆ ನನ್ನ ಅಭಿಪ್ರಾಯವನ್ನು ಈ ಮಾಧ್ಯಮ ಮುಖಾಂತರ ನನ್ನ ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದೀನಿ. ಏನಂದರೆ, ನಮ್ಮ ಮಾಜಿ ಶಾಸಕರಿಗೆ ಎಲ್ಲೋ ಒಂದು ಕಡೆ ಒಂದು ಜಿಗುಪ್ಸೆ ಉಂಟಾಗಿರ್ಬೋದು. ಯಾಕಂದರೆ ಏನು ಸುಧಾಕರ್ ಅವರು ಸಾವಿರಾರು ಕೋಟಿ ರೂಪಾಯಿ ಅನುದಾನಗಳು ತಂದು ಚಿಂತಾಮಣಿಯನ್ನು ಅಭಿವೃದ್ಧಿಪಡಿಸ್ತಾ ಇದ್ದಾರೆ. ಈ ಕಡೆ ವಾಲ್ಮೀಕಿ ಭವನ, ಈ ಕಡೆ ಅಂಬೇಡ್ಕರ್ ಭವನ ಉದ್ಘಾಟನೆ ಆಯಿತು. 20 ಕೋಟಿ ರು ವೆಚ್ಚಗಳಲ್ಲಿ ಅದ್ದೂರಿಯಾಗಿ ಒಂದು ಸುಸಜ್ಜಿತವಾದ ಕಟ್ಟಡ ನಗರದ ಹೃದಯ ಭಾಗದಲ್ಲಿ ನಿರ್ಮಾಣವಾಯಿತು. ಈ ಕಡೆ ವಾಲ್ಮೀಕಿ ಭವನ ಉದ್ಘಾಟನೆ ಮಾಡ್ತಾರ ಈ 2 ವರ್ಷಗಳಲ್ಲಿ. ಅದು ಸರಿಸುಮಾರು ಅಂಬೇಡ್ಕರ್ ಭವನ ಮಾದರಿಯಲ್ಲೇ ನಮ್ಮ ಶಾಸಕರು ಒಂದು ನೀಲನಕ್ಷೆ ತಯಾರು ಮಾಡಿ ಅದೇ ರೀತಿ ಅದನ್ನು ಅಭಿವೃದ್ಧಿಪಡಿಸ್ತಾರಂತ ಇವ್ರಿಗೂ ಮನಗಂಡು, ಈ ಕಡೆ ಅಂಬೇಡ್ಕರ್ ಭವನ ಉದ್ಘಾಟನೆ ಆಗಿರೋದ್ರಿಂದ ಈ ಮೊದಲು ಇವರು JK ಕೃಷ್ಣಾರೆಡ್ಡಿ ಏನು ಮಾಡ್ತಾ ಇದ್ದಾರೆ ಅಂದರೆ, ಈ ಜಾತಿವಾದ ಜಾತಿನ ಎತ್ಕಟ್ಟಿ KH ಮುನಿಯಪ್ಪನವ್ರನ್ನ ಬಳಸ್ಕೊಂಡು SC ಸಮುದಾಯದ ಮುಖಾಂತರ SC ಸಮುದಾಯದ ಓಟುಗಳು ತಗೊಂತ ಇದ್ರು. ಅಂಬೇಡ್ಕರ್ ಭವನ ಉದ್ಘಾಟನೆ ಆಯಿತು. ಇನ್ನು SC ಸಮುದಾಯಗಳು ಆಲ್ಮೋಸ್ಟ್ ಆಲ್ ನಮಗೆ ಮತ ಬರಲ್ಲ ಅಂತ ಒಂದು ಯೋಚನೆ. ವಾಲ್ಮೀಕಿ ಭವನ ಇನ್ನೇನು ನಿರ್ಮಾಣ ಆಗ್ತಾ ಐತೆ, ನಿರ್ಮಾಣ ಉದ್ಘಾಟನೆ ಅಂತ ಹೋಗುತ್ತೆ. ಇನ್ನು ಆ ಸಮುದಾಯ ನಮ್ಮ ಕೈ ತಪ್ಪೋಗುತ್ತೆ. ಇನ್ನು ಮುಸ್ಲಿಂ ಸಮುದಾಯ, ಮೊದಲು JDS ಪರವಾಗಿದ್ದ ಮುಸ್ಲಿಂ ಸಮುದಾಯ ಈಗ ಈ ರಾಜ್ಯ ಮಟ್ಟದಲ್ಲಿ JDS ಮತ್ತು BJP ಹೊಂದಾಣಿಕೆ ಆಗಿರೋದ್ರಿಂದ JDS ಮತಗಳು, ಇದು ಮುಸ್ಲಿಂ ಮತಗಳು JDSಗೆ ಕೈ ತಪ್ಪೋಗುತ್ತೆ. ಈ ಎಲ್ಲ ಸಮುದಾಯಗಳು ನಮ್ಮ ಕೈ ತಪ್ಪೋಗುತ್ತೆ ಅಂತ ಒಂದು ಹತಾಶೆಯಿಂದ ಕೈಲಾದವನು ಮೈಪರ್ಚ್ಕೊಂಡಂಗೆ ಏನೋ 10 ವರ್ಷಗಳ ಇವ್ರಿಗೆ ಒಂದು ಸಮಯಾವಕಾಶ ಕೊಟ್ಟಿದ್ರು. ಈ 10 ವರ್ಷಗಳಲ್ಲಿ ಏನೂ ಅಭಿವೃದ್ಧಿ ಮಾಡದೆ ಇಲ್ಲ ಸಲ್ಲದ ಆರೋಪಗಳನ್ನು ಮಾಡ್ತಾ, ಬೇರೊಬ್ಬರನ್ನ ತೇಜೋವಧ ಮಾಡ್ತಾ ಕಾಲಹರಣ ಮಾಡಿದ್ರೆ ವಿನಃ ಪ್ರತಿಯೊಂದು ವಿಷಯದಲ್ಲೂ ನಾನು ನನ್ನ ಗುರಿ ಏನು,
ನನ್ನ ಹಿನ್ನೆಲೆ ಏನು, ಒಂದು ಪ್ರೆಸ್ ಮೀಟ್ನಲ್ಲಿ ಸಹ ಮಾತಾಡಿಲ್ಲ. ನಾನು ಚಿಂತಾಮಣಿಯನ್ನ ಈ ರೀತಿ ಡೆವಲಪ್ ಮಾಡ್ತೀನಿ, ಈ ರೀತಿ ಅಭಿವೃದ್ಧಿ ಪಡಿಸ್ತೀನಿ, ಮೂಲಭೂತ ಸೌಕರ್ಯಗಳನ್ನು ತರ್ತೀನಿ ಅಂತ ಒಂದು ಬಾರಿ ಆದರೂ ಹೇಳಿಲ್ಲ. ಮಾತು ಬಂತಂದ್ರೆ ಡಾಕ್ಟರ್ ಎಂ ಸಿ ಸುಧಾಕರ್ ಅವರ ಬಗ್ಗೆ ಮತ್ತು ಅವರ ಕುಟುಂಬದ ಬಗ್ಗೆ ಇಲ್ಲಸಲ್ಲದ ಆರೋಪ ಮಾಡೋದು, ಇದು ಬಿಟ್ಟರೆ ಬೇರೆ ಕೆಲಸನೇ ಇಲ್ಲ. ಈಗ ಅವ್ರ ಜೊತೆಗೆ IAS ಅಧಿಕಾರಿ, ನಿಷ್ಠಾವಂತ ಪ್ರಾಮಾಣಿಕರಾದಂಥ ಜಿಲ್ಲಾಧಿಕಾರಿ ಆದಂಥ ಪ್ರಭುರವ್ರನ್ನ ಹೀಯಾಳಿಸೋದು, ನವೀನ್ ಭಟ್ ಅವ್ರನ್ನ ಹೀಯಾಳಿಸೋದು, AC ಆದಂಥ ಶ್ರೀ ಅಶ್ವಿನ್ ಕುಮಾರ್ನವ್ರನ್ನ ತೇಜೋವಧೆ ಮಾಡೋದು, ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿಗಳನ್ನ ತೇಜೋವಧೆ ಮಾಡೋದು, ತಹಸೀಲ್ದಾರ್ನ ಅವಹೇಳನಕಾರಿಯಾಗಿ ಮಾತಾಡೋದು, GN ಚಲಪತಿಯವ್ರನ್ನ ಮನಬಂದಾಗಿ ಮಾತಾಡೋದು, ಇದು ಇವರ ಒಂದು ನಡೆ. ಈ ನಡೆ ನೋಡ್ತಾ ಇದ್ರೆ ಇವರು ಅಭಿವೃದ್ಧಿ ಪರವಾಗಿದ್ದಾರಾ, ಅಭಿವೃದ್ಧಿ ವಿರುದ್ಧವಾಗಿದ್ದಾರಾ ಅಂತ ಎಲ್ಲ ನಮ್ಮ ಚಿಂತಾಮಣಿ ಮಾನ್ಯ ನಾಗರಿಕರು ಯೋಚಿಸ್ತಕ್ಕಂಥ ಒಂದು ವಿಷಯ. ಅಭಿವೃದ್ಧಿ ಪರವಾಗಿದ್ದಿದ್ರೆ ನಮ್ಮ ಪ್ರಭುರವರು ಕಂದಾಯ ಇಲಾಖೆಯಲ್ಲಿ ಮಾಡುತ್ತಿರ್ತಕ್ಕಂಥ ಆಮೂಲಾಗ್ರ ಬದಲಾವಣೆ ಏನು ಅಂದ್ರೆ ಅದನ್ನ ನಾವು ಅಪ್ರಿಷಿಯೇಟ್ ಮಾಡಬೇಕು, ಪ್ರೋತ್ಸಾಹ ಮಾಡಬೇಕು. ಯಾವೇ ಒಬ್ಬ ಅಧಿಕಾರಿ ಉತ್ತಮವಾದ ಕೆಲಸ ಮಾಡ್ತಾ ಇದ್ದಾಗ ಅವ್ರನ್ನ ನಾವು ಪ್ರೋತ್ಸಾಹ ಮಾಡಿ ಅಭಿನಂದಿಸಿದರೆ ಅವ್ರಿಗೆ ಇನ್ನೂ ಒಂದು ಹೆಚ್ಚಿನ ಕಾರ್ಯ ಮಾಡಲು ಒಂದು ಹುಮ್ಮಸ್ ಬರುತ್ತೆ. ಅದು ಬಿಟ್ಟು ಹೀಯಾಳಿಸೋದು, ತೇಜೋವಧೆ ಮಾಡೋದು ಅವ್ರಿಗೂ ಒಂಥರ ಜಿಗುಪ್ಸೆ ಆಗುತ್ತೆ. ನಾನು ಇಷ್ಟೆಲ್ಲ ಈ ಜಿಲ್ಲೆಗೆ, ಈ ತಾಲೂಕಿಗೆ ದುಡಿದು ನನ್ಗೆ ಬಂದಿದ್ದೇನಪ್ಪ ಅಂತ ಅವ್ರಿಗೂ ಒಂದು ಜಿಗುಪ್ಸೆ ಉಂಟಾಗುತ್ತೆ. ಅದು ಬಿಟ್ಟು ನಾವು ಅವ್ರನ್ನ ಪ್ರೋತ್ಸಾಹ ಮಾಡಬೇಕು. ಅಲ್ಲ ಸ್ವಾಮಿ, ತಾವೇ ಹೇಳ್ತೀರಾ 2015ರಲ್ಲಿ ನಾನು ಅಂಬೇಡ್ಕರ್ ಭವನ್ಗೆ ಗುದ್ಲಿ ಪೂಜೆ ಮಾಡಿದ್ನಿ, ಸುಮಾರು 5 ಕೋಟಿ ರೂಪಾಯಿ ಅಂತ ಹೇಳ್ತೀರಾ. ಸರಿ, 5 ಕೋಟಿ ರೂಪಾಯಿ ಆಗಲಿ ಬಿಡಿ. 2015ರಿಂದ 2023ವರೆಗೂ ನೀವು ಅಂಬೇಡ್ಕರ್ ಭವನ ಉದ್ಘಾಟನೆ ಮಾಡೋಕೆ ಪುರ್ಸತ್ತಿರಲಿಲ್ವಾ? ಯಾಕೆ ಮಾಡಲಿಲ್ಲ? ಯಾರ ಬೇಡ ಅಂದಿದ್ರಾ? 5 ಕೋಟಿ ರೂಪಾಯಿ ವೆಚ್ಚ ಮಾಡಿ 5 ಕೋಟಿ ರೂಪಾಯಿನ 5 ಕೋಟಿ ರೂಪಾಯಿ ಕಾಮಗಾರಿನ 8 ವರ್ಷಗಳಲ್ಲಿ ಪೂರ್ಣ ಮಾಡೋಕ್ಕಾಗಲಿಲ್ವಾ? ಅದೇ ನಮ್ಮ ಶಾಸಕರು ಸಚಿವರಾದ್ಮೇಲೆ ಸುಮಾರು 5 ಕೋಟಿ ಜೊತೆಗೆ ಇನ್ನ 15 ಕೋಟಿ ರೂಪಾಯಿ ಬೇರೆ ಬೇರೆ ಮೂಲಗಳಿಂದ ತಂದು ಸುಸಜ್ಜಿತವಾದ ಇಡೀ ರಾಜ್ಯದಲ್ಲೇ ಅತ್ಯುತ್ತಮವಾದ ಒಂದು ಅಂಬೇಡ್ಕರ್ ಭವನನ್ನು ಕಟ್ಟಿಸಿದ್ರೆ ನಿಮಗೆ ನೋಡಿ ಸಹಿಸಕ್ ಆಗ್ತಾ ಇಲ್ವಲ್ಲ? ಇದೇನಾ ನಿಮ್ಮ ನಡೆ? ಇದು ಬಿಟ್ಟು ಅಭಿವೃದ್ಧಿಗೆ ಕೈ ಜೋಡಿಸಿ. ಅದೇನೋ ಹೇಳ್ತಿರಲ್ಲ, ಚಿಕ್ಕ ಬುದ್ಧಿ ದೊಡ್ಡ ಬುದ್ಧಿ ಅಂತ ಹೇಳಿದ್ರಲ್ಲ, ಡೈರೆಕ್ಟ್ ಆಗಿ ನಿರ್ಮಲಾನಂದ ಸ್ವಾಮೀಜಿ, ಬಾಲಗಂಗಾನಂದ ಸ್ವಾಮೀಜಿ ಅಂತ ಹೇಳಿ ಸ್ವಾಮಿ, ಪರವಾಗಿಲ್ಲ. ನಮ್ಮ ಮಾನ್ಯ ಶಾಸಕರು ಚಿಂತಾಮಣಿಯಲ್ಲಿ ಸುಸಜ್ಜಿತವಾದ ಎಲ್ಲಾ ರೀತಿಯಲ್ಲಿ ಅನುಕೂಲಕರವಾದಂತಹ ಒಂದು ಆಸ್ಪತ್ರೆಗಳನ್ನು ನಿರ್ಮಾಣ ಮಾಡ್ತಾ ಇದ್ದಾರೆ. ಇದನ್ನ ನಿರ್ವಹಣೆ ಮಾಡೋದು ತುಂಬಾ ಕಷ್ಟ. ಸಮೀಪದಲ್ಲಿ ಒಂದು ಮೆಡಿಕಲ್ ಕಾಲೇಜು ಸ್ಥಾಪನೆ ಮಾಡಿ ಆ ಮೆಡಿಕಲ್ ಕಾಲೇಜಿಗೆ ಇದನ್ನು ಮರ್ಜ್ ಮಾಡಿಬಿಟ್ರೆ ಆ ಮೆಡಿಕಲ್ ಕಾಲೇಜು ಇದನ್ನು ನಿರ್ವಹಣೆ ಮಾಡಿಕೊಂಡು ನಮ್ಮ ಚಿಂತಾಮಣಿ ನಾಗರಿಕರಿಗೆ ಅತ್ಯುತ್ತಮವಾದ ಒಂದು ಚಿಕಿತ್ಸಾ ಸೌಲಭ್ಯಗಳು ಸಿಗಲಿ ಅಂತ ಅವರು ಒಂದು ಯೋಚನೆ ಮಾಡಿದ್ರೆ ಆ ಒಂದು ಮೆಡಿಕಲ್ ಕಾಲೇಜಿಗೆ ಒಂದು ನಿರ್ಮಲಾನಂದ ಸ್ವಾಮೀಜಿಯವರು ಬಂದು ನಮ್ಮ ಶಾಸಕರ ಜೊತೆ ಸುತ್ತಾಡಿ ಒಂದು ಜಾಗನ ಪರಿಶೀಲನೆ ಮಾಡಿದ್ರೆ ಆ ಸ್ಥಳಕ್ಕೆ ನೀವು ತಕರಾರು ಮಾಡೋದು. ಇದು ನಿಮ್ಮ ಹಿನ್ನೆಲೆ, ಇದು ನಿಮ್ಮ ನಡೆ. ಯಾವ ಕಡೆ ನಿಮ್ಮ ನಡೆ? ಅಭಿವೃದ್ಧಿ ಕಡೆನಾ, ಅಭಿವೃದ್ಧಿ ವಿರುದ್ಧ ಕಡೆನಾ? ಈ ಒಂದು ನಡೆ ತೋರಿಸುತ್ತೆ. ಅಲ್ಲ, ನಮ್ಮ ಕೈಲಾಸಗಿರಿ ಗಂಗಾಧರೇಶ್ವರ ಟ್ರಸ್ಟ್ಗೆ ಜಮೀನು ಕೇಳಿದಾಗ ಏನು ಸ್ವಾಮಿ ನಿಮ್ಗೆ ಒಬ್ಬ ಉರಿ, ಏಕೆ ನೀವು ಹಿಂದೂಗಳಲ್ವಾ? ಆ ಜಮೀನು ಕೇಳಿದಾಗ, ಸ್ಥಳ ಕೇಳಿದಾಗ ಯಾಕೆ ನೀವು ತಕರಾರು ತಂದು ಸ್ಟೇ ತಂದಿದ್ದು? ಇದರಿಂದ ಏನ್ ಗೊತ್ತಾಗುತ್ತೆ? ನೀವು
ಹಿಂದೂ ವಿರೋಧಿಗಳ, ಹಿಂದೂ ಪರವಾದಿಗಳ? ಇದೇನಾ ನಿಮ್ಮ ಹಿಂದುತ್ವದ ನಡೆ? ಮಾತು ಬಂದ್ರೆ ಕೇಸರು ಶಾಲು ಹಾಕೊಂಡು ಬಿಜೆಪಿ ಅವ್ರ ಜೊತೆ ಶಾಮೀಲಾಗಿ ಮತ ಕೇಳಿದ್ರಲ್ಲ, ಯಾವ ಪುರುಷಾರ್ಥಕ್ಕೆ ನೀವು ಕೇಸರಿ ಶಾಲೆ ಹಾಕೊಂಡು ಬಿಜೆಪಿ ಶಾಲೆ ಹಾಕೊಂಡು ಮತ ಕೇಳಿದ್ದು? ಹಿಂದೂ ವಿರೋಧಿ ನಡೆ ನಡೆಯಕ? ನೀವು ಒಂದು ನೀವು ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡಿ ಸ್ವಾಮಿ, ಒಂದು ಪುಣ್ಯ ಕಾರ್ಯ ಮಾಡಿ. ನೀವು ಜಮೀನು ಮಂಜೂರು ಮಾಡಿಸ್ಕೊಳ್ರಿ. ಬೇಡ ಅಂದವ್ರು ಯಾರಾದ್ರೂ ಬೇಡ ಅಂದಿದ್ರ? ಈ ಕಡೆ SC ಮತಗಳು ಹೋದ್ವು, ಈ ಕಡೆ ಮುಸ್ಲಿಮ್ಸ್ ಮತಗಳು ಹೋದ್ವು. ನೀವು ಮೊದಲು ಮಾಡ್ತಾ ಇದ್ದಿದ್ದೇನೋ 5,000, 10,000 ಯಾರೋ ಒಬ್ರು ಮದುವೆ ಮುಂಜಿ ತಿಥಿಗೋ ಇಲ್ಲ ಯಾರಾದ್ರೂ ಸಾವನ್ನಪ್ಪಿದ್ರೆ ಅದಕ್ಕೋ 5,000, 10,000 ಬೆಳ್ಳೆಣಿಕೆ ಎಷ್ಟು ಜನಕ್ಕೆ ಕೊಡ್ತಾ ಇದ್ರಿ. ಈಗ ಅದು ಇಲ್ಲ. ಯಾಕಿಲ್ಲ ಅಂದ್ರೆ ನಿಮ್ಮ ಹತ್ರ 5,000, 10,000 ಭಿಕ್ಷೆ ಬೇಡಕ್ಕೆ ಯಾರೋ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ ಅಂತ ಅದು ಕೇಳ್ತೀನಿ ಕೇಳಿ. ನಮ್ಮ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯವರ ಮತ್ತು DK ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಗೃಹಲಕ್ಷ್ಮಿ ಯೋಜನೆ ಜಾರಿಗೆ ತಂದ ಮೇಲೆ ನಮ್ಮ ಹೆಣ್ಣು ಮಕ್ಕಳ ಜೀವನ ಶೈಲಿ ಬದಲಾಗೈತೆ. ಪ್ರತಿಯೊಬ್ಬರ ಹೆಣ್ಣು ಮಕ್ಕಳ ಅಂದ್ರೆ ಪ್ರತಿಯೊಬ್ಬರು ಅಲ್ಲ, BPL ಪಡಿತರ ಚೀಟಿ ಹೊಂದಿರತಕ್ಕಂತ ಒಬ್ಬ ಮಹಿಳೆ ಯಜಮಾನಿಗೆ 2,000 ರೂಪಾಯಿ ಮಂತ್ಲಿ ತಿಂಗಳ 2,000 ರೂಪಾಯಿ ಜಮಾ ಆಗ್ತೈತೆ. 12 ತಿಂಗಳಿಗೆ 24,000 ರೂಪಾಯಿ ಜಮಾ ಆಯ್ತು. 24,000 ರೂಪಾಯಿ ಯಾವುದೋ ಒಂದು ಖರ್ಚು ವೆಚ್ಚಕ್ಕೆ ಅವರು ಬಳಸ್ಕೊಂಡು ನಿಮ್ಮ ಹತ್ರ ಅಂಗಲಾಚಕ್ಕೆ ಯಾರು ಬರ್ತಾ ಇಲ್ಲ ಸ್ವಾಮಿ. ಆದ್ರಿಂದ ನೀವು ಜಿಗುಪ್ಸೆಗೆ ಒಳಗಾಗಿದ್ದೀರಿ. ನೀವು ಇನ್ನು ನಮ್ಮ ಸರ್ಕಾರನೇ 24,000 ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ರಿಗೂ ಕೊಡ್ತಾ ಇದ್ದಾಗ ನೀವು ಬೆಳವಣಿಗೆ ಎಷ್ಟು ಜನ ಒಬ್ರಿಗೋ ಇಬ್ರಿಗೋ 5,000, 10,000 ಕೊಟ್ರೆ ಯಾರು ಬರಲ್ಲ. ನೀವು ಕೊಡ್ಬೇಕಾಗಿದ್ರೆ ಇನ್ನು 50,000 ಮೇಲೆ ಕೊಡ್ಬೇಕು. 50,000 ಕೊಡಕ್ ಹೋದ್ರೆ ಅಲ್ಲಿ ಸಾಕಾಗಲ್ಲ. ಈ ಎಲ್ಲಾ ಕಾರಣಗಳಿಂದ ನಿಮ್ಮ ಹತ್ರ ಯಾರು ಈಗ ಬರ್ತಾ ಇಲ್ಲ. ನೀವೊಂದು ಸಭೆ ಸಮಾರಂಭ ಮಾಡ್ಬೇಕಾದ್ರೂ ದುಡ್ಡು ಖರ್ಚು ಮಾಡಬೇಕು. 1,000 ಜನಗಳು ಸೇರಿಸ್ಬೇಕಂದ್ರೂ ಬಿರಿಯಾನಿ ಕೊಡಬೇಕು, ಜನಗಳು ಸೇರಿಸ್ಬೇಕು. ಆದ್ರೆ ನಮ್ಮ ಪರಿಸ್ಥಿತಿ ಹಂಗಿಲ್ಲ. ಒಂದು ಮಾತಿಗೆ ಬೆಲೆ ಕೊಟ್ಟು ಸ್ವಾಭಿಮಾನಿ ಜನಗಳು ಸೇರ್ತಾರ. ಅದನ್ನ ನೋಡಿ ನಿಮ್ಗೆ ಸಹಿಸಕ್ ಆಗ್ತಾ ಇಲ್ಲ. ಇನ್ನು ಜಿಲ್ಲಾಧಿಕಾರಿಗಳ ಫ್ಲೆಕ್ಸ್ ಬಗ್ಗೆ ಮಾತಾಡಿದ್ರಿ ರೀ ಸ್ವಾಮಿ. ಜಿಲ್ಲಾಧಿಕಾರಿಗಳು ಅವರು ತಮ್ಮ ಕಂದಾಯ ಇಲಾಖೆಯಲ್ಲಿ ಮಾಡಿರ್ತಕ್ಕಂಥ ಒಂದು ಅಭೂತಪೂರ್ವವಾದ ರಾಜ್ಯದಲ್ಲೇ ಮಾಡ್ತಿರ್ತಕ್ಕಂಥ ಕೆಲಸಗಳನ್ನ ನಾವು ನಮ್ಮ ಜಿಲ್ಲೆಗೆ ಮಾಡ್ತಾ ಇದ್ದಾರೆ. ಅದರಿಂದ ನಾವೇ ಸ್ವಯಂ ಪ್ರೇರಿತವಾಗಿ ಅವರ ಫೋಟೋಗಳನ್ನ ಫ್ಲೆಕ್ಸ್ ಮುಖಾಂತರ ಹಾಕಿರೋದು ನಿಜ. ಯುವ ಸಾಹೇಬ್ರದ್ದು ಹಾಕಿರೋದು ನಿಜ. ನಮ್ಮ ಪೌರಾಯುಕ್ತರಾದ JN ಚಲಪತಿ ಅವರು ಫ್ಲೆಕ್ಸ್ ಹಾಕಿರೋದು ನಿಜ. ನಾವೇ ಅಭಿಮಾನಕ್ಕೋಸ್ಕರ ಅವರು ದುಡಿತಾ ಇರುವಂತ ಒಂದು ದುಡಿಮೆಗೆ ತಕ್ಕ ಪ್ರತಿಫಲ ಸಿಗ್ಲಿ ಅಂತ ನಾವು ಅಭಿಮಾನಿಗೋಸ್ಕರ ಹಾಕಿರೋದು. AC ಅವ್ರದ್ದಾಗಿರ್ಬೋದು, CO ಅವ್ರದ್ದಾಗಿರ್ಬೋದು, EO ಅವ್ರದ್ದಾಗಿರ್ಬೋದು, ನಮ್ಮ ಪೌರಾಯುಕ್ತರು ಚಲಪತಿ ಅವ್ರದ್ದಾಗಿರ್ಬೋದು, ತಹಸೀಲ್ದಾರ್ ಅವ್ರದ್ದು ಆಗಿರ್ಬೋದು. ಎಲ್ಲರದ್ದು ನಾವು ನಮ್ಮ ಅಭಿಮಾನಕ್ಕೋಸ್ಕರ ಆಗಿದ್ದೀವಿ. ಯಾವ ರೀತಿಯಿಂದ ಅವಮಾನ ಬಂದಂದ್ರೆ ಅವರು ಮಾಡ್ತಾ ಇರುವಂತ ಒಂದು ಕೆಲಸಗಳಿಂದ ನಾವು ಅವರಿಗೆ ಅಭಿಮಾನಿಗಳಾಗಿದ್ದೀವಿ. ಪಕ್ಷಾತೀತವಾಗಿ ಜಾತ್ಯತೀತವಾಗಿ ಎಲ್ಲ ಅವರು ದುಡಿತಾ ಇದ್ದಾರೆ. ಹಗಲು ರಾತ್ರಿ ದುಡಿತಾರೆ. ಯಾರಾದರೂ ರಾತ್ರಿ 10 ರಿಂದ 12 ಗಂಟೆವರೆಗೂ ಸಭೆಗಳು ನಮ್ಮ ತಾಲೂಕ್ ಪಂಚಾಯತಿಯಲ್ಲಿ ಆಗಿರ್ಬೋದು, ನಮ್ಮ ತಾಲೂಕ್ ಕಚೇರಿಯಲ್ಲಿ ಆಗಿರ್ಬೋದು, ಜಿಲ್ಲಾಡಳಿತದಲ್ಲಿ ಆಗಿರ್ಬೋದು, ರಾತ್ರಿ 10, 11, 12 ಗಂಟೆವರೆಗೂ ಸಭೆಗೆ ನಡೆಸಿರುವಂತ ಒಂದು ಹಿರಿಮೆ ನಮ್ಮ ಶಾಸಕರು ಮತ್ತು ಅವರ ಒಂದು ತಂಡ. ಅವರು ಉಸ್ತುವಾರಿ ಸಚಿವರಾಗಿದ್ದಾಗೂ ಸಹ ಅದೇ ರೀತಿ ಸಭೆಗಳನ್ನು ನಡೆಸಿ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ಕೈ ಜೋಡಿಸಿದ್ದಾರೆ. ಅಂತ ವ್ಯಕ್ತಿಗಳನ್ನ ನಾವು ಗೌರವಪೂರ್ವಕವಾಗಿ ಫ್ಲೆಕ್ಸ್ ಮುಖಾಂತರ ಸ್ವಾಗತಿಸಿದೀವಿ. ತಪ್ಪೇನಿಲ್ಲ. ಅದೊಂದು ತಪ್ಪು ಅಂತ ನೀವು ದೊಡ್ಡ ಅದು ಚಿಂತಾಮಣಿಯಲ್ಲಿ ಪ್ರೆಸ್ ಮೀಟ್ ಚಿಕ್ಕಬಳ್ಳಾಪುರದಲ್ಲಿ ಮಾಡ್ತಿರಲ್ಲ ತೇಜೋವಧೆ ಮಾಡಕ್ಕೆ,
ಇದು ನಿಮಗೆ ತಕ್ಕವಾದಂಥ ಒಂದು ನಡೆ ಅಲ್ಲ. ಇನ್ನು ಬಾಲಗಂಗಾಧರ ನಾಥ ಸ್ವಾಮೀಜಿಯವರ ಟ್ರಸ್ಟ್ಗೆ ನಮ್ಮ ಶಾಸಕರು ಜಮೀನು ಗುರುತಿಸಲು ಹೋದ ಸಂದರ್ಭದಲ್ಲಿ ನಮ್ಮ ಚಿಂತಾಮಣಿಗೆ ಒಂದು ಮೆಡಿಕಲ್ ಕಾಲೇಜ್ ಬೇಡವಾ? ಇದೇನಾ ನಿಮ್ಮ ನಾಡೆ? ಇದೇನಾ ನಿಮ್ಮ ಅಭಿವೃದ್ಧಿ? ಸ್ವಾಮಿ, ನಿಮ್ಮ ಕಾರ್ಯಶೈಲಿ ಏನು? ಸುಮಾರು 10 ವರ್ಷಗಳಲ್ಲಿ ನಿಮ್ಮ ಕೆಲಸ ಏನು? ನೀವು ಮಾಡಿರೋ ಗನಂದಾರಿ ಕೆಲಸಗಳೇನು? ಒಂದಾದ್ರೂ ತೋರಿಸ್ಬಿಡಿ. ಡಾಕ್ಟರ್ MC ಸುಧಾಕರ್ ರವರ ಹಿನ್ನೆಲೆ ತಿಳ್ಕೊಂಡು ಮಾತಾಡಿ. ನಮ್ಮ ಜಿಲ್ಲಾಧಿಕಾರಿಗಳಾದ ಪ್ರಭುರವರನ್ನ ನೀವು ಅವರ IAS ಅಧಿಕಾರಿ ಅಲ್ಲ, ನಾಲಾಯಕ್ ಅಂತೀರಲ್ಲ, IAS ಮಾಡಿದಾರೋ ಇಲ್ವೋ ಅವ್ರ ಹತ್ರ ಒಂದು ಸರ್ಟಿಫಿಕೇಟ್ ಐತೆ. ನಿಮ್ಮ ಹತ್ರ ಏನ್ ಸರ್ಟಿಫಿಕೇಟ್ ಐತ್ರಿ? ನೀವು ಶಾಸಕರಾಗಕ್ಕೆ ಕನಿಷ್ಠ ವಿದ್ಯಾವಂತ, ಕನಿಷ್ಠ ಪಕ್ಷ PUC ಆದರೂ ಪಾಸ್ ಆಗಿರ್ಬೇಕು. ಈ ಕಾಲದ ಮಟ್ಟಿಗೆ PUC ಆದರೂ ಪಾಸ್ ಆಗಿರ್ಬೇಕು. ನಿಮ್ಮ ಸರ್ಟಿಫಿಕೇಟ್ ಏನು? ಏನೈತಿ ನಿಮ್ಮ ಹತ್ರ ಸರ್ಟಿಫಿಕೇಟ್? PUC ಸರ್ಟಿಫಿಕೇಟ್ ಐತಾ? ನೀವೊಬ್ಬ ವಿದ್ಯಾವಂತರ ಬಗ್ಗೆ ಮಾತಾಡುವಾಗ ನಾಲ್ಗ ಮೇಲೆ ಇಡ್ತಾ ಇದ್ರಿ ಸ್ವಾಮಿ. ಅವರು IAS ಅಧಿಕಾರಿಗಳು, ಅನುಭವಿಗಳು, ಅವ್ರ ಬಗ್ಗೆ ಮಾತಾಡುವಾಗ ನಾಲ್ಗೆ ಮೇಲೆ ಇಡ್ತಾ ಇರಲಿ. ಇನ್ನ ನೀವು 10 ವರ್ಷಗಳಿಂದ ಮಾಡ್ತಕ್ಕಂಥ ಯಾವುದಾದ್ರೂ ಒಂದೇ ಒಂದು ಕೆಲಸ, ಕಣ್ಣಿಗೆ ಕಾಣುವಂತ ಒಂದು ಕೆಲಸ ಒಂದು ತೋರಿಸ್ಬಿಡಿ ಸಾಕು. ಒಂದು ಯಾವುದಾದ್ರೂ ಒಂದು ಭವನ, ಅಂಬೇಡ್ಕರ್ ಭವನ ಆಗಿರ್ಬೋದು, ವಾಲ್ಮೀಕಿ ಭವನ ಆಗಿರ್ಬೋದು, ಇಂಜಿನಿಯರಿಂಗ್ ಕಾಲೇಜ್ ಆಗಿರ್ಬೋದು, ITI ಕಾಲೇಜ್ ಆಗಿರ್ಬೋದು, ಪಾಲಿಟೆಕ್ನಿಕ್ ಆಗಿರ್ಬೋದು, ಮಹಿಳಾ ಕಾಲೇಜು ಭವನ ಆಗಿರ್ಬೋದು, ಫಸ್ಟ್ ಗ್ರೇಡ್ ಕಾಲೇಜ್ ಆಗಿರ್ಬೋದು, ಹೈಸ್ಕೂಲ್ ಬಿಲ್ಡಿಂಗ್ ಆಗಿರ್ಬೋದು, ಯಾವ್ದು ಮಾಡಿದ್ರಿ? ಯಾವುದಾದ್ರೂ ಒಂದು. ನಮ್ಮ ನಾಯಕರು ಎಲ್ಲಾ ಸಮುದಾಯದ ಜನಗಳಿಗೆ ಸಮಗ್ರವಾಗಿ ಅವರ ಭವನಗಳನ್ನು ಕಟ್ಕೊಳ್ಳೋಕೆ ಜಾತಿವಾರು ಶೇಕಡಾವಾರು ಪ್ರಕಾರ ಭೂಮಿ ಮಂಜೂರು ಮಾಡಿಕೊಟ್ಟಿದ್ದಾರೆ. ಸುಮಾರು 32 ಸಮುದಾಯಗಳಿಗೆ. ನೀವೇನ್ ಮಾಡಿದ್ರಿ? ಜಾತಿ ಮೇಲೆ ಇತ್ಕಟ್ತಾ ಇದ್ರಿ. ಇವು ಬಿಟ್ಟು ಸುಸಜ್ಜಿತವಾದ ಸುಂದರವಾದ ಚಿಂತಾಮಣಿ ನಿರ್ಮಾಣ ಮಾಡಲು ನಮ್ಮ ಶಾಸಕರು ಪಣ ತೊಟ್ಟಿದ್ದಾರೆ. ನಿಮ್ಮ ಕೈಲಾದ್ರೆ ಬೆನ್ನೆಲುಬಾಗಿ ಪ್ರೋತ್ಸಾಹ ಮಾಡಿ. ಡೈರೆಕ್ಟ್ ಆಗಿ ಬರೋಕ್ಕಾಗಲ್ಲ, ಹಿಂದ್ಗಡೆಯಿಂದ ಪ್ರೋತ್ಸಾಹ ಮಾಡಿ. ಅದು ಬಿಟ್ಟು ಈ ತರ ಮಾತಾಡೋದು ತಪ್ಪು. ಇದನ್ನು ನಾವು ಖಂಡಿಸ್ತಾ ಇದ್ದೀವಿ. ಯಾಕಂದ್ರೆ ನಾವು ಈ ಕ್ಷೇತ್ರದ ಜನ, ನೀವು ಈ ಕ್ಷೇತ್ರದಲ್ಲಿ ಹುಟ್ಟಿ ಬೆಳೆದಿಲ್ಲ. ನಿಮಗೆ ಈ ಕ್ಷೇತ್ರದ ವಾಸನೆ, ಗಂಧ, ಗಾಳಿ ಗೊತ್ತಿಲ್ಲ. ನೀವು ಬಂದಿರೋದು ರಾಜಕೀಯ ವ್ಯಾಪಾರಕ್ಕೋಸ್ಕರ. ನೀವು ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸಿ, ರಾಜಕೀಯ ವ್ಯಾಪಾರ ಮಾಡ್ಕೊಂಡು ಜೀವನ ನಡೆಸಿ. ಅದು ಬಿಟ್ಟು ಬೇರೆ ನಿಷ್ಠಾವಂತ ಅಧಿಕಾರಿಗಳಾಗಲಿ, ನಿಷ್ಠಾವಂತ ನಮ್ಮ ನಾಯಕರನ್ನಾಗಲಿ ಹೀಯಾಳಿಸೋದು ತಪ್ಪು. ಮಾಡ್ರಿ. ನೀವು ನಿಮ್ಗೆ 10 ವರ್ಷ ಕೊಟ್ಟಿದ್ರಲ್ಲ, ಏನ್ ಮಾಡಿದ್ರಿ? ಉಪಸಭಾಪತಿಗಳಾಗಿದ್ರಿ, ನಿಮ್ದೇ ಸರ್ಕಾರ ಇತ್ತು, ಯಾಕೆ ಮಾಡಲ್ಲ? ಒಂದು ಭವನಕ್ಕ 5 ಕೋಟಿ ರೂಪಾಯಿ ಭವನ ಉದ್ಘಾಟನೆ ಮಾಡಕ್ಕೆ 8 ವರ್ಷಗಳು ಸಾಗುಲ್ಲ ಅಂದ್ರೆ ಯಾರಾದ್ರೂ ಚಿಕ್ಕ ಮಕ್ಕಳು ಕೂಡ ನಗ್ತಾರ ನಿಮ್ಮ ಒಂದು ನಡೆಗೆ. ವಾಲ್ಮೀಕಿ ಭವನ ಗುದ್ದಿ ಪೂಜೆ ಮಾಡಿ ಎಷ್ಟು ದಿವಸ ಆಯ್ತ್ರಿ ಯಜಮಾನ್ರ? ಈ ಎಲ್ಲ ನಡೆಗಳನ್ನು ನಮ್ಮ ಪ್ರಬುದ್ಧ ಚಿಂತಾಮಣಿ ನಾಗರಿಕರು, ನಿಮ್ಮ ನಡೆಗಳು, ನಿಮ್ಮ ಪ್ರೆಸ್ ಮೀಟ್ಗಳು, ನಿಮ್ಮ ಹಿಂಬಾಲಕರು ಮಾಡ್ತಾ ಇರೋ ಪ್ರೆಸ್ ಮೀಟ್ಗಳು ಎಲ್ಲ ಕಿವಿ ಕೊಟ್ಟು ಕೇಳ್ತಾವ್ರೆ, ಕಣ್ಣಾಗಿ ನೋಡ್ತಾವ್ರೆ, ನಿಮ್ದು ನಾಟಕ ನೋಡ್ತಾವ್ರೆ, ನಮ್ಮ ನಾಯಕರ ಅಭಿವೃದ್ಧಿನೂ ನೋಡ್ತಾವ್ರೆ. 2028ರಲ್ಲಿ ಯಾರ ಬಂಡವಾಳ ಏನಂತೂ ಗೊತ್ತಾಗುತ್ತೆ. ಅದುವರೆಗೂ ನಿಮ್ಮ ಕೈಲಾದ್ರೆ ಅಭಿವೃದ್ಧಿ ಕಡೆ
ಕೈ ಜೋಡಿಸಿ, ಇಲ್ಲ ಅಂದ್ರೆ ನಿಮ್ಮ ರಾಜಕೀಯ ವ್ಯಾಪಾರ ಮಾಡ್ಕೊಳ್ಳಿ. ಬೇರೆಯವರ ಬಗ್ಗೆ ತೇಜವಾದ ಮಾಡೋದು ಬೇಡ. ನಿಮ್ಮ ಈ ಒಂದು ನಿನ್ನೆ ಸುಮಾರು 1 ಗಂಟೆಗಳ ಕಾಲ ಪತ್ರಿಕಾಗೋಷ್ಠಿ ನಡೆಸಿದಿರಲ್ಲ, ಎಷ್ಟು ಸಲಿ ನಾಲಾಯಕ್ ಡಿ ಸಿ ಅಂದಿದ್ರಿ? ಏನ್ರಿ ಅವರು ನಿಮ್ಗೆ ಮಾಡಿರೋಂಥ ಅನ್ಯಾಯ, ಈ ಜಿಲ್ಲೆಗೆ ಮಾಡಿರೋಂಥ ತೊಂದರೆ ಏನ್ರಿ ಯಜಮಾನ್ರೆ? ತೋರಿಸ್ರಿ. ಅಭಿವೃದ್ಧಿ ಮಾಡೋದು ತಪ್ಪ? ಅಭಿವೃದ್ಧಿಗೆ ಕೈ ಜೋಡಿಸೋದು ತಪ್ಪ?